ಮುಗಿಯದ ಬಂಧನ ಭಾಗ 31. ಅಶ್ವಿನಿ ಸ್ವತಃ ತನ್ನನ್ನು ವೈಯಕ್ತಿಕವಾಗಿ ಕ್ಷಮೆ ಕೇಳೋದು ಹೊರತು ಶಾಲೆಯಿಂದ ಇಬ್ಬರು ಮಕ್ಕಳನ್ನು ತೆಗೆದುಹಾಕುವಂಥ ನಿರ್ಧಾರವನ್ನು ಮತ್ತೆ ವಾಪಸ್ ಪಡುವಂಥ ಯಾವುದೇ ಉದ್ದೇಶ ಸುಹಾಸ್ಗೆ ಇರಲಿಲ್ಲ. ಹಾಗಿದ್ದರೂ ಮಗಳು ಅನ್ವಿತಾ ತನ್ನ ತಂದೆಯ ವಿಷಯವನ್ನು ಮೊದಲು ಪ್ರಾರಂಭಿಸಲಿ ಅಂತ ಸ್ಪಷ್ಟವಾಗಿ ಬಯಸಿದ್ಲು. ಮನೆಗೆ ಹೋಗುವ ದಾರಿಯುದ್ದಕ್ಕೂ ಕಾರಿನಲ್ಲಿ ಅವನ ಗಮನ ಸೆಳೆಯಲು ಅವಳು ಸಣ್ಣ ಸನ್ನೆಗಳನ್ನು ಮಾಡ್ತಾನೇ ಇದ್ಲು. ಆದರೆ ಸುಹಾಸ್ ಅದ್ಯಾವುದರ ಗಮನಿಸಿದಂತೆ ತೀರಾ ಮೌನವಾಗಿ ನಟಿಸ್ತಾ ಇದ್ದ. ಮನೆಗೆ ಪ್ರವೇಶಿಸಿದಂತೆ ಅನ್ವಿತಾ ಕಣ್ಣೀರು ಕೋಪದಿಂದ ತನ್ನ ತಂದೆಯನ್ನು ತೀಕ್ಷ್ಣವಾಗಿ ದಿಟ್ಟಿಸಿ ನೋಡ್ತಾ ಇದ್ದಾಳೆ. ನಂತರ ಕೋಪದಿಂದ ತನ್ನ ಕೊಠಡಿಗೆ ಓಡ್ ಹೋಗಿ ಬಾಗಿಲನ್ನು ಗಟ್ಟಿಯಾಗಿ ಮುಚ್ಕೊಳ್ತಾಳೆ. ಒಳಗಿನಿಂದ ಲಾಕ್ ಮಾಡ್ಕೊಳ್ತಾಳೆ. ತಂದೆ ಮಗಳ ನಡುವಿನ ಈ ಶೀತಲ ಸಮರ ಕೆಳಗಿನಿಂದ ನೋಡ್ತಿದ್ದಂತಹ ಕೆಲಸದವಳು ಗೀತಾ ತೀವ್ರ ಕಳವಳದಿಂದ ಸುಹಾಸ್ನ ಕಡೆಗೆ ನೋಡ್ತಾಳೆ. ಸರಿ, ಏನಾಯಿತು? ಪಾಪ ಅಂದ್ರೆ ಅವಳು ಚಿಕ್ಕವಳಲ್ವಾ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಬಾಕ್ಲಾಕೊಂಡಿದ್ದಾಳೆ, ಅವಳನ್ನು ಹಾಗೆ ಬಿಟ್ಬಿಡು ಗೀತಾ. ಸುಹಾಸ್ ಒಬ್ಬು ಗಂಟೆ ಹಾಕುತ್ತಾ ಹೇಳ್ತಾನೆ. ಸ್ವಲ್ಪ ಸಮಯದ ನಂತರ ಅವಳೇ ತಾನಾಗಿ ಸರಿ ಆಗ್ತಾಳೆ. ಗೀತಾಗೆ ಯಜಮಾನ ನಿರ್ಧಾರವನ್ನು ಮೀರಿ ಏನನ್ನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅದರ ರಾತ್ರಿಯ ಊಟದ ಸಮಯ ಬಂದಾಗಲೂ ಕೂಡ ಅನ್ವಿತಾ ಕೆಳಗೆ ಬರಲೇ ಇಲ್ಲ. ಗೀತಾ ಊಟ ಮಾಡದೆ ಖಾಲಿ ಊಟದ ಮೇಜಿನ ಬಳಿ ಚಿಂತಾಕ್ರಾಂತನಾಗಿ ಕುಳಿತಿದ್ದ ಸುಹಾಸ್ನನ್ನು ನೋಡ್ತಾ ಇದ್ದಾಳೆ. ಒಳಗೊಳಗೆ ನಿಟ್ಟುಸಿರು ಬಿಡುತ್ತಾ ಮಗಳನ್ನು ಒಳಗೆ ಅಂದರೆ ಕೆಳಗೆ ಕರೆತರಲು ಮಹಡಿಯ ಮೇಲಿದ್ದ ಅವಳ ಕೊಠಡಿಯತ್ತ ಧಾವಿಸ್ತಾರೆ. ದುರಾದೃಷ್ಟವಶಾತ್ ಅವನು ಹೊರಗಿನಿಂದ ಬಾಗಿಲು ತಟ್ಟಿದ್ರೂ ಕೂಡ ಯಾರೂ ಬಾಗಿಲನ್ನು ತೆಗೆಯೋಕ್ಕೆ ಬರಲಿಲ್ಲ. ಅನ್ವಿತಾ ಪುಟ್ಟ, ದಯವಿಟ್ಟು ಬಾಗಿಲು ತೆಗಿಯೋ, ಕೆಳಗಡೆ ಊಟ ಮಾಡೋಕ್ಕೆ ಬಾ. ಸುಹಾಸ್ ಅತ್ಯಂತ ಮೃದುವಾಗಿ ತನ್ನ ಮಾತುಗಳನ್ನು ಮುಗಿಯುವಷ್ಟರಲ್ಲೇ ಕೊಠಡಿಯ ಒಳಗಿನಿಂದ ಇದ್ದಕ್ಕಿದ್ದಂಗೆ ಏನೋ ವಸ್ತುವೊಂದು ನೆಲಕ್ಕೆ ಬಿದ್ದು ಹೊಡೆದು ಹೋಯಿತು. ದಡಮ್ಮನ ಶಬ್ದ. ಕೆಳಗಿದ್ದ ಗೀತಾಳ ಹೃದಯ ದಸಕ್ಕನೆ ಕುಸಿತು. ಅವಳು ಆತಂಕದಿಂದ ಸುಹಾಸ್ನ ಕರೆಯಲ್ಲಿ ಮೇಲೆ ಹೋಗ್ತಿದ್ದಂಗೆ ಸುಹಾಸ್ ತೀವ್ರ ಚಿಂತೆಯಿಂದ ಬಾಗಿಲ ಮುಂದೆ ನಿಂತಿರೋದು ಕಾಣಿಸ್ತು. ಗೀತಾ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಹೇಳಿದ್ಲು, ಸರ್, ನಿಮಗೆ ಅನ್ವಿತಾ ಮಗುವಿಗೆ ಸ್ವಭಾವ ಗೊತ್ತಿಲ್ವೇ? ಅವಳು ಬೇಗ ಯಾರೊಂದಿಗೂ ಹೊಂದಿಕೊಳ್ಳೋದಿಲ್ಲ. ಅಂತಹುದ್ರಲ್ಲಿ ಆ ಇಬ್ಬರು ಮಕ್ಕಳ ಬಳಿ ಅವರು ತುಂಬ ಚೆನ್ನಾಗಿ ಬೆರೆತಿದ್ಲು. ದಯವಿಟ್ಟು ಅವಳೊಂದಿಗೆ ತಾಳ್ಮೆಯಿಂದ ಮಾತಾಡಿ ಸರ್. ಅವಳು ಇತರ ಸಾಮಾನ್ಯ ಮಕ್ಕಳಂತೆ ಅಲ್ಲ ಸರ್. ಅವಳ ಮಾನಸಿಕ ಪರಿಸ್ಥಿತಿ ಮತ್ತೆ ಮೊದಲಂತೆ ಹದಗೆಟ್ಟು ಬಿಡುತ್ತೆ ಅಂತ ನನಗೆ ತುಂಬ ಭಯ ಆಗ್ತಿದೆ ಅಂತ ಗೀತಾ ಹೇಳ್ತಿದ್ದಂಗೆ ಕೊಠಡಿಯ ಒಳಗಿಂದ ಯಾವುದೋ ಗಾಜಿನ ವಸ್ತುವೊಂದು ಬಿದ್ದು ಮುರಿಯುವ ಭೀಕರ ಶಬ್ದ ಕೇಳಿಸ್ತಾ ಇತ್ತು. ಆ ಶಬ್ದ ಗೀತಾ ಮತ್ತು ಸುಹಾಸ್ ಇಬ್ಬರನ್ನು ತೀವ್ರ ಆತಂಕಕ್ಕೆ ಈಡು ಮಾಡ್ತು. ಅನ್ವಿತಾಳ ಅಭೂತಪೂರ್ವ ಕೋಪವನ್ನು ನೋಡಿ ಸುಹಾಸ್ ಒಮ್ಮೆ ಉಬ್ಬು ಗಂಟು ಹಾಕ್ಕೊಳ್ತಾನೆ. ತನ್ನ ಮುದ್ದು ಮಗಳು ಒಂದು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ತೀವ್ರ ಕೋಪಗೊಳ್ತಾಳೆ ಅಂತ ಅವನು ಕನಸಿನಲ್ಲೂ ಊಹೆ ಮಾಡೇ ಇರಲಿಲ್ಲ. ಗೀತಾ ಹೇಳಿದ್ದ ಕಳವಳಕಾರಿ ಮಾತುಗಳನ್ನು ಕೇಳಿ ಅವನು ಒಪ್ಪಿಗೆಯಿಂದ ತಲೆಯಾಡಿಸಿ ಮತ್ತೆ ಹೋಗಿ ಬಾಗಿಲನ್ನು ತಡ್ತಾನೆ. ಅನ್ವಿತಾ ಮಗಳೇ, ಅಪ್ಪ ನಿನ್ನ ಜೊತೆ ಮಾತಾಡಬೇಕು. ಅವನು ಮಾತು ಮುಗಿಸಿದ ತಕ್ಷಣವೇ ಒಳಗಿನಿಂದ ಬಾಗಿಲ ಮೇಲೆ ಮಂದವಾದ ಶಬ್ದ, ಒಂದು ಬಿದ್ದು ಹೊಡೆದ ಶಬ್ದ ಕೇಳಿಸ್ತು. ಸ್ಪಷ್ಟವಾಗಿ ಅನ್ವಿತಾ ತನ್ನ ವಿರೋಧವನ್ನು ತೋರಿಸಲು ಬಾಗಿಲ ಮೇಲೆ ತನ್ನ ಆಟಿಕೆಗಳನ್ನು ಎಸೆದು ಆಕ್ರೋಶವನ್ನು ನಾರ್ಮಲ್ ಆಗಿ ವ್ಯಕ್ತಪಡಿಸ್ತಾ ಇದ್ದಾಳೆ. ಸುಹಾಸ್ ಒಂದು ಕ್ಷಣ ಸ್ತಬ್ಧನಾಗ್ತಾನೆ. ಅವನು ತಕ್ಷಣವೇ ಮತ್ತಷ್ಟು ಮೃದುವಾದ ಧ್ವನಿಯಲ್ಲಿ ಮಾತಾಡಿದ, ನಾನು ಏನು ಮಾಡ್ಬೇಕಂತ ನೀನು ಬಯಸ್ತಿದ್ದೀಯ ಕಂದ? ಒಮ್ಮೆ ಬಾಗಿಲು ತೆರೆದು ಹೇಳು, ನಾವು ಕುಳಿತು ಮಾತಾಡಿ ಬಗೆಹರಿಸ್ಕೊಳ್ಳೋಣ, ಸರಿನಾ? ಬಾಗಿಲಿಗೆ ಮತ್ತೊಂದು ಆಟಿಕೆ ಬಂದು ಅಪ್ಪಳಿಸ್ತು. ಗೀತಾ ಶಾಂತ ಸ್ವಭಾವದ ಅನ್ವಿತಾ ಈ ರೀತಿ ರೌದ್ರಾವತಾರವನ್ನು ತಾಳಿ ವರ್ತಿಸ್ತಾ ಇರುವಂಥದ್ದು ನೋಡಿದ್ದು ಇದೇ ಮೊದಲಾಗಿತ್ತು. ಮಗಳ ಈ ಸ್ಥಿತಿಯನ್ನು ನೋಡಿದಾಗ ಗೀತಾಳ ಹೃದಯದಲ್ಲಿ ತೀವ್ರ ಭಯ ಅನ್ನೋದು ಹುಟ್ಟುತ್ತೆ. ಅನ್ವಿತಾಗೆ ಒಳಗೇನಾದರೂ ಅಪಾಯ ಆಗಿರಬಹುದೇ ಅಂತಕ್ಕದಿಂದ ಅವಳು ಕೇಳ್ತಾಳೆ, ಸರ್, ನಾವು ಹೀಗೆ ನಿಲ್ಲುವಂಥದ್ದು ಸರಿಯಲ್ಲ, ತುರ್ತಾಗಿ ಕೀಲಿ ಬಳಸಿ ಒಳಗೆ ಹೋದರೆ ಒಳಿತು. ಸುಹಾಸ್ ಒಂದು ಕ್ಷಣ ಹಿಂಜರಿದ್ರೂ ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥ ಮಾಡ್ಕೊತಾನೆ. ತಕ್ಷಣವೇ ಗೀತಾ ಓಡಿ ಹೋಗಿ ಕೊಠಡಿಯ ಬಿಡಿ ಕೀಲಿಗಳನ್ನು ತಂದು ಬಾಗಿಲನ್ನು ತೆರಿತಾಳೆ. ಇಬ್ಬರು ಕೋಣೆಗೆ ಪ್ರವೇಶಿಸಿದ ತಕ್ಷಣ ಒಳಗಿರುವಂಥ ಅವ್ಯವಸ್ಥೆಯನ್ನು ನೋಡಿ ಸಂಪೂರ್ಣ ದಿಗ್ಭ್ರಮೆಗೊಂಡ್ಬಿಡ್ತಾರೆ. ಬಾಗಿಲಿನ ಬಳಿ ಅನ್ವಿತಾ ಯಾವಾಗಲೂ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಸುಂದರವಾದ ಸಂಗೀತ ಪೆಟ್ಟಿಗೆಗಳಿದ್ವು. ಅವುಗಳಲ್ಲಿ 2 ಸಂಪೂರ್ಣವಾಗಿ ಹೊಡೆದು ಬಿರುಕೆ ಬಿಟ್ಟಿದ್ವು. ಕೋಪದಲ್ಲಿ ಅವಳು ಬಾಗಿಲಿಗೆ ಎಸೆದಿದ್ದ ಅದೇ ಸಂಗೀತ ಪೆಟ್ಟಿಗೆಗಳನ್ನು ಎಂಬುದು ಸ್ಪಷ್ಟವಾಗಿತ್ತು. ಆ ಅವ್ಯವಸ್ಥೆ ನಡುವೆ ಅನ್ವಿತಾ ಕೊಠಡಿಯ ಮೂಲೆಯಲ್ಲಿ ಸುರುಳಿಯಾಗಿ ಕುಳಿತಿದ್ಲು. ಬರಿದಾದ ನೆಲವನ್ನು ದಿಟ್ಟಿಸ್ತಿದ್ದಂತೆ ಕಣ್ಣೀರು ಅನಿಯಂತ್ರಿತವಾಗಿ ಅವಳ ಕೆನ್ನೆ ಮೇಲೆ ಹರಿತಾನೇ ಇತ್ತು. ಅವಳ ಪಕ್ಕದಲ್ಲಿ 2 ಕೊಳಕು ಗೊಂಬೆಗಳಿದ್ವು. ಅಂತಹ ಗೊಂಬೆಗಳನ್ನು ಹಿರಿಯರು ಹಿಂದೆಂದೂ ನೋಡೇ ಇರಲಿಲ್ಲ. ಅವು ಆರವ್ ಮತ್ತು ಆದಿತ್ಯ ಅವಳಿಗೆ ಉಡುಗೊರೆಯಾಗಿ ನೀಡಿದಂತಹ ವಿಶೇಷ ಗೊಂಬೆಗಳಾಗಿದ್ವು. ಕೋಣೆಗೆ ವಯಸ್ಕರು ಮಧ್ಯ ಪ್ರವೇಶಿಸುವುದನ್ನು ಗಮನಿಸಿದ ತಕ್ಷಣ ಅವಳು ಅರಿವಿಲ್ಲದೆ ಮೈ ಮುರುಟಿ ಹಿಂದೆ ಸರಿದು ಅವರ ನೋಟವನ್ನು ತಪ್ಪಿಸಲು ತನ್ನ ತಲೆಯನ್ನು ಕೆಳಗೆ ತಗ್ಗಿಸೇ ಬಿಟ್ಲು.
ನನ್ನ ಮುದ್ದು ಮಗಳ ಶೋಚನೀಯ ಸ್ಥಿತಿಯನ್ನು ನೋಡಿ ಸುಹಾಸ್ನ ಹೃದಯ ಹಿಂಡಿದಂಗಾಯಿತು. ತನ್ನ ನಿರ್ಧಾರವನ್ನು ಮಗಳಿಗೆ ಇಷ್ಟೊಂದು ಆಘಾತವಾಗಿದೆ ಅಂತ ತಿಳಿದು ತನ್ನ ತಪ್ಪಿನ ತೀವ್ರವಾಗಿ ಪಶ್ಚಾತ್ತಾಪ ಪಡ್ತಾನೆ. ಅವಳನ್ನು ತನ್ನ ಅಪ್ಪುಗೆಗೆ ಎಳೆದುಕೊಂಡು ಸಮಾಧಾನ ಪಡಿಸ್ತಾ ಅವನು ಮುಂದೆ ಹೋಗ್ತಾನೆ. ಅವನು ಹತ್ತಿರ ಸಮೀಪಿಸ್ತಿದ್ದನ್ನು ಅನುಭವಿಸಿದ ತಕ್ಷಣ ತಂದೆಯ ಮೇಲಿನ ಧಿಕ್ಕಾರ, ಆಕ್ರೋಶ ಸ್ಪಷ್ಟವಾಗಿ ತುಂಬಿತ್ತು. ಅವಳು ಭಯದಿಂದಲೋ ಕೋಪದಿಂದಲೋ ಬೇಗನೆ ಹಿಂದೆ ಸರಿದು ಬಿಡ್ತಾಳೆ. ಅವಳ ಪ್ರತಿ ಆಕ್ರಮಣವನ್ನು ನೋಡಿ ಸುಹಾಸ್ ಕಂಗಾಲಾಗಿ ಹೋಗ್ತಾನೆ. ಅನ್ವಿತಾ, ಭಯಪಡಬೇಡ ಮಗಳೇ, ಅಪ್ಪ ಏನೋ ದೊಡ್ಡ ತಪ್ಪು ಮಾಡಿದ್ದಾನೆ ಅಂತ ನನಗೆ ಅರ್ಥ ಆಗ್ತಿದೆ. ಆದರೆ ಅನ್ವಿತಾ ಅವನ ಯಾವುದೇ ಮಾತುಗಳನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಕೊನೆಗೆ ಅವಳು ಗೋಡೆಗೆ ಹೊರಗೆ ಅವನ ನೋಟವನ್ನು ಸಂಪೂರ್ಣವಾಗಿ ತಪ್ಪಿಸಲು ತನ್ನ ದೇಹವನ್ನು ತಿರುಗಿಸ್ಕೊಂಡ್ಳು. ತನ್ನ ಮೊಣಕಾಲುಗಳನ್ನು ಗಟ್ಟಿಯಾಗಿ ಕಟ್ಟಿ ಹಿಡಿದು ಅವುಗಳಲ್ಲಿ ಮುಖ ಹೂತ್ಕೊಂಡ್ಳು. ಅವಳು ನಿರಂತರವಾಗಿ ಅಳ್ತಾ ಇದ್ಲು. ಸಣ್ಣ ದೇಹವು ಏರಿ ಹಿಡಿಯುತ್ತಿರುವುದು ಮಾತ್ರ ಸುಹಾಸ್ಗೆ ಕಾಣ್ತಾ ಇತ್ತು. ಮಗಳು ಅನ್ವಿತಾ ತನ್ನ ಮುಖ ಮುಚ್ಕೊಂಡು ಸದ್ದಿಲ್ಲದೆ ಅಳ್ತಾ ಇರೋದನ್ನು ನೋಡಿ ಸುಹಾಸ್ ತಕ್ಷಣವೇ ಮೌನವಾಗಿಬಿಡ್ತಾನೆ. ಅವನಿಗೆ ಮುಂದೆ ಏನು ಮಾಡಬೇಕಂತ ತೋಚಲಿಲ್ಲ. ಸರ್, ನಾನು ಮಗುವನ್ನು ಸಮಾಧಾನ ಪಡಿಸೋಕೆ ಪ್ರಯತ್ನಿಸಬಹುದೇ ಅಂತ ಗೀತಾ ತುಂಬಿದ ಹೃದಯದಿಂದ ಮುಂದೆ ಬಂದಳು. ಹೆಜ್ಜೆ ಹೆಜ್ಜೆಗೂ ಎಚ್ಚರಿಕೆಯಿಂದ ಅನ್ವಿತಾಳ ಬಳಿಗೆ ಬಂದು ಅವಳು ಮಗುವಿನತ್ತ ತನ್ನ ಕೈಗಳನ್ನು ಚಾಚ್ತಾಳೆ. ಈ ಬಾರಿ ಅನ್ವಿತಾ ಯಾರನ್ನ ದೂರ ತಳ್ಳಲಿಲ್ಲ. ಸಮಾಧಾನದ ನಿಟ್ಟುಸಿರು ಬಿಡುತ್ತಾ ಗೀತಾ ಅನ್ವಿತಾಳನ್ನು ಮೃದುವಾಗಿ ಅಪ್ಕೊಂಡು ಅವಳ ಬೆನ್ನನ್ನು ಸವರಿದ್ಲು. ಏನಾಗಿದೆ ಅನ್ವಿತಾ ಪುಟ್ಟ, ಅತ್ತೆಗೆ ಹೇಳ್ಬಾರ್ದಾ? ಶಾಲೆಯಲ್ಲಿ ಯಾರಾದರೂ ನೀವು ತೊಂದರೆ ಕೊಟ್ರಾ? ಅನ್ವಿತಾ ಇನ್ನೂ ಉದ್ವೇಗದಲ್ಲೇ ಇದ್ಲು. ಸುಹಾಸ್ ತನ್ನ ಅಹಂಕಾರವನ್ನು ಬದಿಗೊತ್ತಿ ಮಗಳನ್ನು ಶಾಂತಗೊಳಿಸಲು ಪ್ರಯತ್ನಿಸುವುದನ್ನು ಬಿಟ್ಟು ಬೇರೆ ದಾರಿನೇ ಇರಲಿಲ್ಲ. ಆ ಅವಳಿ ಮಕ್ಕಳು ಆರವ್, ಆದಿತ್ಯ ಎಂದು ಶಾಲೆಗೆ ಬರೆದಿದ್ದಕ್ಕೆ ನೀನು ಇಷ್ಟೊಂದು ಅಸಮಾಧಾನಗೊಂಡಿದ್ಯಾ ಅಂತ ಸುಹಾಸ್ ಕೊಂಚ ಮೆದುವಾಗಿ ಧ್ವನಿಯಲ್ಲಿ ಕೇಳ್ತಾನೆ. ಆ ಹೆಸರುಗಳನ್ನು ಕೇಳಿದ ತಕ್ಷಣ ಅನ್ವಿತಾಳ ಕಣ್ಣುಗಳಲ್ಲಿ ಸಣ್ಣ ಚಲನವನ್ನು ಕಾಣಿಸ್ತು. ತಕ್ಷಣವೇ ತನ್ನ ಮುಖವನ್ನು ತಿರುಗಿಸ್ಕೊಂಡ್ಳು. ಸೂಕ್ಷ್ಮ ಪ್ರತಿಕ್ರಿಯೆಯನ್ನು ತಕ್ಷಣ ಗಮನಿಸ್ತಾಳೆ ಗೀತಾ. ಮಗಳನ್ನು ಸಮಾಧಾನ ಪಡಿಸುವತ್ತೆ ತನ್ನ ಕಣ್ಣುಗಳಿಂದಲೇ ಸುಹಾಸ್ಗೆ ಸನ್ನೆ ಮಾಡ್ತಾಳೆ. ಸುಹಾಸ್ ಭಾರವಾದ ನಿಟ್ಟುಸಿರು ಬಿಟ್ಟು, ಅನ್ವಿತಾ ಆ ಇಬ್ಬರು ಮಕ್ಕಳ ಮೇಲೆ ಇಷ್ಟೊಂದು ಅವಲಂಬಿತಳಾಗ್ತಾಳೆ ಅಂತ ಅವನು ಎಂದಿಗೂ ಕೂಡ ನಿರೀಕ್ಷಿಸಿರಲಿಲ್ಲ. ಒಂದೇ ರಕ್ತದ ನಂಟಿರುವ ಅಣ್ಣಂದಿರದ ಕಾರಣಕ್ಕೆ ಅವರಿಬ್ಬರ ನಡುವೆ ಕರುಳಿನ ಸೆಳೆತ ಹೀಗೆ ಕೆಲಸ ಮಾಡ್ತಾ ಇದೆಯಾ ಅಂತ ಸುಹಾಸ್ಗೊಂದು ಕ್ಷಣ ಅರಿವಿಲ್ಲದೆ ಅನ್ನಿಸ್ಬಿಡ್ತು. ನಾನು ಅವರನ್ನು ಶಾಲೆಯಿಂದ ಹೊರಹಾಕುವುದಿಲ್ಲ ಅಂತ ಸುಹಾಸ್ ಕೊನೆಗೆ ಮಗಳ ಮುಂದೆ ಸೋಲೊಪ್ಕೊಳ್ತಾನೆ. ಈಗ ಅನ್ವಿತಾ ಅವನನ್ನು ತೀವ್ರ ನೋವಿನಿಂದ ಅನುಮಾನದಿಂದ ನೋಡಿದ್ಲು. ಮಗಳ ಕಳವಳಕಾರಿ ಸ್ಥಿತಿಯನ್ನು ನೋಡಿ ಸುಹಾಸ್ಗೆ ತನ್ನ ಆಟವನ್ನು ಪೂರ್ತಿಯಾಗಿ ಕೆಳಗಿಳಿಸುವುದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ. ನಾನು ನಿನಗೆ ಭರವಸೆ ನೀಡ್ತಾ ಇದ್ದೀನಲ್ಲ ಅನ್ವಿತಾ, ನಾನು ಇನ್ನು ಮುಂದೆ ಅವರನ್ನು ಶಾಲೆಯಿಂದ ಕಳಿಸುವ ಯಾವುದೇ ಪ್ರಯತ್ನವನ್ನು ಮಾಡೋದಿಲ್ಲ, ಅವರನ್ನು ಬೆನ್ನಟ್ಟೋದೂ ಇಲ್ಲ. ಅನ್ವಿತಾ ಇವನನ್ನು ಆರೋಪಿಸುವ ನೋಟದಿಂದಲೇ ನೋಡ್ತಾ ಇದ್ದಾಳೆ. ಅವಳ ನೋಟದ ಅರ್ಥವನ್ನು ಗ್ರಹಿಸಿದ ಸುಹಾಸ್ ಮೆಲ್ಲನೆ ವಿವರಿಸ್ತಾನೆ. ಅವರಿಗೆ ಇವತ್ತು ಹುಷಾರಿಲ್ವಂತೆ, ಹಾಗಾಗಿ ಅವರ ತಾಯಿ ಅವರನ್ನು ಇಂದು ಶಾಲೆಗೆ ಕಳಿಸಿಲ್ಲ. ನನ್ನ ಶಿಕ್ಷಕರಿಗೆ ಹೇಳಿದ್ರು, ಅವರು ಇಂದಿನವರೆಗೂ ಆ ವಿಷಯವನ್ನು ಅವರಿಗೆ ತಿಳಿಸೇ ಇಲ್ಲ. ಅನ್ವಿತಾ ಕಣ್ಣು ಮಿಟುಕಿಸಿದ್ಲು. ಅವಳ ದೇಹದ ನಡುಕ ಕೊಂಚ ಕಡಿಮೆ ಆಯಿತು. ಆದರೆ ತನ್ನ ತಂದೆಯ ಮಾತುಗಳನ್ನು ನಂಬಲು ಸಾಧ್ಯವಾಗದೆ ಅವಳು ತುಟಿಗಳನ್ನು ಬಿಗಿಯಾಗಿ ಹಿಡಿದುಕೊಂಡು, ಯಾಕಂದರೆ ಸುಹಾಸ್ ಶಿಕ್ಷಕಿಯೊಂದಿಗೆ ಅವರನ್ನು ಶಾಲೆಯಿಂದ ತೆಗಿರಿ ಅಂತ ಮಾತಾಡಿದ್ದನ್ನು ಅವಳು ಸ್ವತಃ ಕೇಳಿದ್ದಲ್ವಾ. ಅಂತ ಅದರಲ್ಲಿ ಅದೇ ದಿನ ಇಬ್ಬರು ಮಕ್ಕಳು ಶಾಲೆಗೆ ಬರದೇ ಇರೋವಂಥದ್ದು ಕಾಕತಾಳಿ ಆಗೋಕ್ಕೆ ಹೇಗಾದರೂ ಸಾಧ್ಯ? ಅವಳ ಒಂದು ಅನುಮಾನವನ್ನು ಗ್ರಹಿಸಿದ ಸುಹಾಸ್ ಇನ್ನಷ್ಟು ಅಸಹಾಯಕನಾಗ್ತಾನೆ. ನನ್ನ ಮುದ್ದು ಮಗಳಿಗೆ ನಾನು ಸುಳ್ಳು ಹೇಳುವ ಅಗತ್ಯ ಇಲ್ಲ ಅನ್ವಿತಾ, ಅವರು ನಿಜವಾಗಿಯೂ ಅಸ್ವಸ್ಥರಾಗಿದ್ದ ಕಾರಣ ಇಂದು ಶಾಲೆಗೆ ಬಂದಿಲ್ಲ. ನಾಳೆ ನೀನು ಅವರನ್ನು ಶಾಲೆಯಲ್ಲಿ ಖಂಡಿತ ನೋಡ್ತೀಯ. ಅನ್ವಿತಾ ಹತಾಶೆಯಿಂದ ತುಟಿಗಳನ್ನು ಬಿಗಿದ್ಲು. ಅವಳ ಮುಖದಲ್ಲಿ ಇನ್ನೂ ಸ್ಪಷ್ಟವಾಗಿ ಅನುಮಾನ ಅನ್ನೋದು ಕಾಡ್ತಾನೆ ಇತ್ತು. ಸುಹಾಸ್ಗೆ ಏನು ಮಾಡಬೇಕಂತಾನೇ ತೋಚಲಿಲ್ಲ. ಗೊಂದಲಕ್ಕೊಳಗಾದ. ನಾನು ನಿನ್ನನ್ನು ಹೇಗೆ ನಂಬಿಸ್ಲಿ ಮಗಳೇ? ಆರವ್ ಮತ್ತು ಆದಿತ್ಯ ಅನ್ವಿತಾಳ ಹೃದಯದಲ್ಲಿ ಇಷ್ಟು ಪ್ರಮುಖ ಸ್ಥಾನವನ್ನು ಪಡೆದುಕೊಳ್ತಾರೆ ಅಂತ ಅವನು ಕನಸಿನಲ್ಲೂ ಎಣಿಸಿರಲಿಲ್ಲ. ಅನ್ವಿತಾ ಒಂದು ಕ್ಷಣ ಹಿಂಜರಿದು ಗೀತಾಳ ಅಪ್ಪುಗೆಯಿಂದ ಕೆಳಗಿಳಿದು ನಂತರ ನೆಲದ ಮೇಲೆ ಚದುರು ಬಿದ್ದಿದ್ದ ತನ್ನ ಪ್ರೀತಿಯ ಆಟಿಕೆಗಳನ್ನು ನೋಡುತ್ತಾ ನೆಲದ ಮೇಲಿದ್ದ ತನ್ನ ವಸ್ತುಗಳ ಮಧ್ಯದಿಂದ ಅನ್ವಿತಾ ಸಣ್ಣ ನೋಟ್ಬುಕ್ ಒಂದನ್ನು ಹೊರಗೆ ತೆಗಿತಾಳೆ. ಅದರಲ್ಲಿ ತನ್ನ ಮುದ್ದಾದ ವಕ್ರ ಕೈಬರಹದನ್ನು ದೃಢೀಕರಿಸಿ ಬರೆದ ಸುಹಾಸ್ನ ಮುಖಕ್ಕೆ ತೋರಿಸ್ತಾಳೆ. ಅವಳಿ ಮಕ್ಕಳಾದ ಆರವ್ ಆದಿತ್ಯರನ್ನು ಶಾಲೆಯಿಂದ ನಿಜವಾಗಿಯೂ ಹೊರಗಾಕಿಲ್ವೇ? ಹಾಗೆ ಮುಂದೆ ಅವರು ಶಾಲೆಯಲ್ಲಿ ಒಟ್ಟಿಗೆ ಇರಲು ಸಾಧ್ಯವೇ ಎಂಬ ಸತ್ಯವನ್ನು ಅವಳು ತಾನೇ ಖುದ್ದಾಗಿ ಅವ್ರ ಮನೆಗೆ ಹೋಗಿ ಅವರಿಂದಲೇ ಕೇಳಿ ದೃಢಪಡಿಸ್ಕೊಳ್ಳೋಕೆ ಬಯಸಿದ್ಲು. ಅವಳು ಏನು ಹೇಳೋಕೆ ಹೊರಟಿದ್ದಾಳೆ ಎಂಬುದು ಸುಹಾಸ್ಗೆ ತಕ್ಷಣವೇ ಅರ್ಥ ಆಯಿತು. ಅವಳು ಈ ರಾತ್ರಿ ವೇಳೆಯಲ್ಲಿ ಅಶ್ವಿನಿಯ ಮನೆಗೆ ಹೋಗಿ ಹುಡುಗರ ಬಳಿಯೇ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಪಟ್ಟು ಹಿಡಿದಿದ್ದಾಳೆ. ಅದರ ಬಗ್ಗೆ ಯೋಚಿಸ್ತಿದ್ದಾಗೆ ಸುಹಾಸ್ಗೆ ತಲೆನೋವು ಅನ್ನೋದು ಶುರುವಾಗ್ಬಿಡುತ್ತೆ. ಸುಹಾಸ್ನಿಂದ ತಕ್ಷಣವೇ ಯಾವುದೇ ಪ್ರತಿಕ್ರಿಯೆ ಬರದೇ ಇದ್ದುದನ್ನು ಕಂಡು ಅನ್ವಿತಾ ತನ್ನ ತುಟಿಗಳನ್ನು ಬಿಗಿಯಾಗಿ ಕಚ್ಕೊಂಡು ಆ ನೋಟ್ಬುಕ್ಕನ್ನು ಕೈಯಲ್ಲಿ ಬಿಗಿಯಾಗಿ ಹಿಡ್ಕೊಂಡ್ಳು.
ಅವಳು ಮತ್ತೆ ಕಣ್ಣೀರು ಸುರಿಸಲು ಪ್ರಾರಂಭಿಸುವವಳಂತೆ ಕಾಣ್ತಾ ಇದ್ಲು. ಒಂದು ಕ್ಷಣ ಹಿಂದೆಯಷ್ಟೇ ಅನ್ವಿತಾ ಎಷ್ಟು ದಯಾನೀಯವಾಗಿ ಅಳ್ತಿದ್ಲು ಎಂಬುದನ್ನು ನೆನಪಿಸ್ಕೊಂಡ ತಕ್ಷಣ ಸುಹಾಸು ಇಷ್ಟವಿಲ್ಲದಿದ್ದರೂ ತನ್ನ ಉಬ್ಬುಗಳನ್ನು ತಗ್ಗಿಸಿ, ಸರಿ ನಾನು ಈಗಲೇ ನಿನ್ನನ್ನು ಅವ್ರ ಬರೀ ಕರೆದೊಯ್ತೀನಿ ಅಂತ ನಿಟ್ಟುಸಿರು ಬಿಡುತ್ತಾ ಹೇಳ್ತಾನೆ. ಆ ಮಾತು ಕೇಳಿದ ತಕ್ಷಣ ಅನ್ವಿತಾ ಎಪ್ಪುಗಟ್ಟಿ ತಾನು ಕೇಳಿದ್ದು ನಿಜವೇ ಅಂತ ಖಚಿತಪಡಿಸ್ಕೊಳ್ಳೋಕೆ ಕಣ್ಮಿಟುಕಿಸ್ತಾಳೆ. ಸುಹಾಸ್ ಗಂಭೀರವಾಗಿ ತಲೆ ಆಡಿಸ್ತಾನೆ. ಅಷ್ಟೇ ಕ್ಷಣಾರ್ಧದಲ್ಲೇ ಅವಳು ತಟ್ಟನೆ ತಿರುಗಿ ತನ್ನ ಶಾಲಾ ಬ್ಯಾಗ್ ಎತ್ಕೊಂಡು ಬೆನ್ನಿಗೆ ಕಟ್ಕೊಂಡು ಅವನ ಕಡೆಗೆ ನಡೆದ್ಲು. ಸ್ವಲ್ಪ ಮುಂಚೆ ಅಷ್ಟೇ ಅಳುತ್ತಿದ್ದ ಮಗಳ ಮನಸ್ಥಿತಿ ಎಷ್ಟು ವೇಗವಾಗಿ ಬದಲಾಯಿತು ಎಂಬುದನ್ನು ನೋಡಿ ಸುಹಾಸ್ ಸಂಪೂರ್ಣವಾಗಿ ಮೂಕನಾಗ್ತಾನೆ. ಬೇರೆ ದಾರಿ ಇಲ್ಲದೆ ಅವನು ಅವಳನ್ನು ಕರೆದುಕೊಂಡು ಅಶ್ವಿನಿಯ ಮನೆಗೆ ಹೊರಡ್ತಾನೆ. ಇತ್ತ ಅಶ್ವಿನಿ ತನ್ನ ಮುದ್ದು ಮಕ್ಕಳಾದ ಆರವ್, ಆದಿತ್ಯ ಜೊತೆ ರಾತ್ರಿಯ ಊಟ ಮಾಡ್ತಿದ್ಲು. ಆ ಒಂದು ಸಂದರ್ಭದಲ್ಲಿ ದಿಢೀರನೆ ಡೋರ್ ಬೆಲ್ ಅನ್ನೋದು ಬಾರಿಸುತ್ತೆ. ಅಶ್ವಿನಿ ತಕ್ಷಣವೇ ಹೋಗಿ ಬಾಗಿಲನ್ನು ತೆರೀತಾಳೆ. ಆ ಬಾಗಿಲಲ್ಲಿ ನಿಂತಿರೋ ಜನರನ್ನು ನೋಡಿ ಅವಳ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾಗ್ತವೆ. ನೀವಿಬ್ರಾ ಸುಹಾಸ್, ಅನ್ವಿತಾ, ಈ ರಾತ್ರಿಯಲ್ಲಿ ಅಂತ ಅಶ್ವಿನಿ ದಿಗ್ಭ್ರಮೆಗೊಂಡು ಕೇಳ್ತಾಳೆ. ನೀನು ಆರವ್, ಆದಿತ್ಯ ಜೊತೆ ಆಟ ಆಡೋಕ್ಕೆ ಬಂದಿದೆಯಾ ಅಂತ ಅವಳು ಗೊಂದಲದಿಂದ ಕೇಳ್ತಾಳೆ. ಸ್ವಲ್ಪ ಸುಸ್ತಾದಂತೆ ಕಾಣ್ತಿದ್ದ ಸುಹಾಸ್ ಬಾಗಿಲಿನತ್ತ ನಿಂತು ಅನ್ವಿತಾಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ. ಅವನ ಶಾರ್ಟ್ ತೋಳುಗಳನ್ನು ಸ್ವಲ್ಪ ಮೇಲಕ್ಕೆ ಮುರುಟುಕೊಂಡಿದ್ವು. ಅನ್ವಿತಾ ತಲೆ ಎತ್ತಿ ಅಶ್ವಿನಿಯನ್ನು ನೋಡಿದ್ಲು. ರಾತ್ರಿಯ ತಂಪಾದ ಗಾಳಿ ಅನ್ವಿತಾಳ ಒಂದು ಮೂಗನ್ನು ಕೆಂಪಗೆ ಮಾಡಿದೆಯೇ, ಅವಳು ಹತ್ತಿದ್ದಾಳೆ ಅಂತ ಅಶ್ವಿನಿ ಆಶ್ಚರ್ಯಪಟ್ಲು. ಯಾಕಂದರೆ ಮಗು ತುಂಬ ಕರುಣಾಜನಕವಾಗಿ ಕಾಣಿಸ್ತಿತ್ತು. ಅಶ್ವಿನಿ ತನ್ನನ್ನು ಪ್ರೀತಿಯಿಂದ ನೋಡಿದ್ದನ್ನು ಕಂಡು ಅನ್ವಿತಾಗೆ ರಾತ್ರಿ ಇಡೀ ಅಪ್ಪನ ಮೇಲಿದ್ದ ಕೋಪ, ಅನುಭವಿಸಿದ ದುಃಖ ಮತ್ತು ಹೃದಯಕ್ಕಿಂತ ಹುಕ್ಕಿ ಬರ್ತಾ ಇದ್ದಂತಹ ಒಂದು ನೋವು ಮೂಗು ಚೂಪುತ್ತಾ ತುಟಿಗಳನ್ನು ಬಿಗಿದುಕೊಂಡು ಅಳುವಂತೆ ಚೂಪಾಗಿ ಮಾಡಿಕೊಂಡು ತುಟಿಗಳನ್ನು ಬಿಗಿದುಕೊಂಡು ಅಳುವಂತೆ ಮುಖ ಮಾಡಿದ್ಲು. ಸುಹಾಸ್ ತನ್ನ ಮಗಳ ವರ್ತನೆಯಲ್ಲಾದ ಈ ಬಡಾವಣೆಯನ್ನು ಗಮನಿಸ್ತಾನೆ. ಆದರೆ ಅಶ್ವಿನಿಯ ಪ್ರಶ್ನೆಗೆ ಹೇಗೆ ಉತ್ತರಿಸ್ಬೇಕಂತ ಗೊತ್ತಾಗಲಿಲ್ಲ. ನಾನು ಏನಂತ ಹೇಳಿ ನಿನ್ನ ಮಕ್ಕಳನ್ನು ಶಾಲೆಯಿಂದ ಹೊರಹಾಕಲು ನಾನು ಯತ್ನಿಸಿದ್ದೆ ಎಂದೆ. ಈ ವಿಷಯ ತಿಳಿದಾಗ ನನ್ನ ಮಗಳು ಕೋಪಗೊಂಡು ಅವರು ಶಾಲೆ ಬಿಡದಿರುವುದನ್ನು ಖಾತ್ರಿಪಡಿಸ್ಕೊಳ್ಳೋಕೆ ನಿನ್ನ ಮನೆ ಬಾಗಿಲಿಗೆ ಬಂದು ನಿಂತಿದ್ದಾಳೆ ಎಂದು ಸುಹಾಸ್ ತನ್ನೊಳಗೆ ಸಂಕೋಚ ಪಡ್ತಾನೆ. ಆ ವಿಷಯವನ್ನು ಮತ್ತೆ ಪ್ರಚೋದಿಸುವುದರಲ್ಲಿ ಅರ್ಥ ಇಲ್ಲ ಅಂತ ಭಾವಿಸಿ ಮೌನವಾಗ್ತಾನೆ. ಆ ಕ್ಷಣದಲ್ಲಿ ಬಾಗಿಲ ಬಳಿಯೇ ವಾತಾವರಣ ತೀರ ಮುಜುಗರದಿಂದ ಕೂಡಿತ್ತು. ಅಶ್ವಿನಿ ತನ್ನ ಮುಂದೆ ನಿಂತಿದ್ದಂತಹ ಇಬ್ಬರನ್ನು ನೋಡ್ತಾಳೆ. ಅವರಿಬ್ಬರು ಮಾತನಾಡುವ ಮನಸ್ಥಿತಿಯಲ್ಲಿ ಖಂಡಿತ ಇರಲಿಲ್ಲ ಎಂಬುದು ಅವಳಿಗೆ ಅರ್ಥ ಆಯಿತು. ಗೊಂದಲಕ್ಕೊಳಗಾದ ಅವಳು ಕೆಳಗೆ ಬಾಗಿ ಅನ್ವಿತಾಳನ್ನು ಮೃದುವಾಗಿ ನೋಡಿ, ಅನ್ವಿತಾ ಪುಟ, ಏನಾದರೂ ಸಮಸ್ಯೆ ಇದೆಯಾ? ರಾತ್ರಿ ತಡವಾಗ್ತಿದೆಯಲ್ಲ, ಏನಾಯಿತು ಮಗಳೇ ಅಂತ ಕೇಳಿದ್ರು. ಅನ್ವಿತಾ ತಲೆಯಾಡಿಸ್ತಾ ತನ್ನ ಆಲೋಚನೆಗಳನ್ನು ಒಟ್ಟುಗೂಡಿಸ್ಕೊಂಡು ಬ್ಯಾಗ್ನಿಂದ ತನ್ನ ನೋಟ್ಬುಕ್ಕನ್ನು ಹೊರ ತೆಗೆಯಲು ಅನುವಾಗ್ತಾಳೆ. ಅನ್ವಿತಾ ಮೆಲ್ಲನೆ ಸುಹಾಸ್ನ ಹಿಡಿತದಿಂದ ತನ್ನ ಕೈಯನ್ನು ಬಿಡಿಸ್ಕೊಳ್ತಾಳೆ. ಅವಳನ್ನು ತಡೆಯಲಾಗದೆ ಸುಹಾಸ್ಗೆ ಹೋಗಲು ಬಿಡುವುದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ. ಮುಂದಿನ ಕ್ಷಣದಲ್ಲೇ ಅನ್ವಿತಾಳ ಕೆನ್ನೆಗಳ ಮೇಲೆ ಮತ್ತೆ ಕಣ್ಣೀರು ಅಡಿಯತೊಡಗಿತ್ತು. ಅವಳು ತಕ್ಷಣವೇ ಅಶ್ವಿನಿಯ ಬಳಿಗೆ ಓಡಿ ಬಂದು ತನ್ನ ಪುಟ್ಟ ಕೈಗಳನ್ನು ಚಾಚಿದ್ಲು. ಅನ್ವಿತಾಗೆ ಅಶ್ವಿನಿಯ ಬೆಚ್ಚಗಿನ ಅಪ್ಪುಗೆ ಅಗತ್ಯವಿತ್ತು. ಅಶ್ವಿನಿ ತಕ್ಷಣವೇ ಮಗುವನ್ನು ಎತ್ಕೊಂಡು ಮುದ್ದಿಸುತ್ತಾ, ಸರಿ ಸರಿ ಅಳಬೇಡ ಮಗಳೇ, ಆರವ್ ಮತ್ತು ಆದಿತ್ಯಗೆ ಇವತ್ತು ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ನಾನು ಅವರಿಗೆ ಒಂದು ದಿನ ರಜೆ ಕೊಟ್ಟಿದ್ದೆ. ಅವರು ನಾಳೆ ಖಂಡಿತ ಶಾಲೆಗೆ ಬಂದು ನಿನ್ನ ಜೊತೆ ಆಟ ಆಡ್ತಾರೆ, ಸರಿನಾ ಹುಚ್ಚಿ ಮಗಳೇ ಅಂತ ಪ್ರೀತಿಯಿಂದ ಸಮಾಧಾನ ಪಡಿಸ್ತಾಳೆ. ತಂದೆ ಸುಹಾಸ್ ಹೇಳಿದ ಮಾತುಗಳನ್ನು ಅಶ್ವಿನಿ ಹೇಳ್ತಾ ಇರುವುದು ಕೇಳಿದ ಅನ್ವಿತಾಗೆ ಕೊನೆಗೂ ಸಂಪೂರ್ಣ ನಂಬಿಕೆ ಬಂದಿತ್ತು. ಅವಳು ನಿಧಾನವಾಗಿ ಅಳುವುದನ್ನು ನಿಲ್ಲಿಸಿ ಅಶ್ವಿನಿಯ ಅಪ್ಪುಗೆಯಿಂದ ಕೊಂಚ ದೂರ ಸರಿದ್ಲು. ನಂತರ ತನ್ನ ಆ ಇಬ್ಬರು ಪ್ರೀತಿಯ ಅಣ್ಣಂದಿರನ್ನು ನೋಡಲು ಉತ್ಸಾಹಗಳಾಗಿ ಮನೆಯೊಳಗೆ ಎಚ್ಚರಿಕೆಯಿಂದ ಇಣುಕಿ ನೋಡಿದ್ಲು. ಆದರೆ ಬಾಗಿಲ ಪ್ರವೇಶ ದ್ವಾರದಿಂದ ಅವಳಿಗೆ ಒಳಗಿದ್ದ ಊಟದ ಕೋಣೆ ಕಾಣಿಸ್ಲಿಲ್ಲ. ಅವಳಿ ಮಕ್ಕಳಾದ ಅವರಿಬ್ಬರನ್ನ ಕಣ್ಣಾರೆ ನೋಡದೇ ಇರೋದು ಸಣ್ಣ ಅನಾನುಕೂಲತೆ ಉಂಟು ಮಾಡುತ್ತೆ. ಅನ್ವಿತಾ ಎಚ್ಚರಿಕೆ ಮತ್ತು ಕಾತರದ ನೋಟವನ್ನು ಗಮನಿಸಿದ ಅಶ್ವಿನಿಯ ಹೃದಯ ಕರಗಿ ನೀರಾಯಿತು. ಅವಳು ಮಗುವಿನ ತಲೆಯನ್ನು ಸವರಿ ಕೇಳ್ತಾಳೆ, ನೀನು ಅವ್ರ ಜೊತೆ ಆಟ ಆಡೋಕೆ ಬಯಸ್ತೀಯಾ? ಬಾ, ನಾನು ನಿನ್ನನ್ನು ಅವ್ರ ಬಳಿ ಕರೆದೊಯ್ತೀನಿ. ಅಶ್ವಿನಿ ಮುಗುಳ್ನಗುತ್ತಾ ಅನ್ವಿತಾಳನ್ನು ಎತ್ಕೊಂಡು ಮನೆಯೊಳಗೆ ಹೆಜ್ಜೆ ಹಾಕೋಕೆ ಅನುವಾಗ್ತಾಳೆ. ಆದರೆ ಅನ್ವಿತಾ ಇದ್ದಕ್ಕಿದ್ದಂತೆ ತಲೆ ಎತ್ತಿ ಹಿಂದೆ ವಾಲಿದ್ಲು. ಆ ಕ್ಷಣದಲ್ಲೇ ಅಶ್ವಿನಿಗೆ ಬಾಗ್ನಲ್ಲಿ ಸುಹಾಸ್ ಇನ್ನು ಹಾಗೆ ನಿಂತಿರೋದು ನೆನಪಾಯಿತು. ಅಷ್ಟೇ ಅಲ್ಲ, ತಾನು ಆಹ್ವಾನಿಸಿದೆ ಅವನು ಮನೆಯೊಳಗೆ ಬರೋದಿಲ್ಲ ಎಂಬ ಸತ್ಯವೂ ಅವಳಿಗೆ ತಿಳಿದಿತ್ತು. ಅದರ ಬಗ್ಗೆ ಯೋಚಿಸುತ್ತಾ ಅವಳು ತಿರುಗಿ ಬಾಗಿಲಲ್ಲಿ ನಿಂತಿದ್ದ ಸುಹಾಸ್ನ ಕಡೆಗೆ ನೋಡ್ತಾಳೆ. ರಾತ್ರಿಯ ತಂಪಾದ ತಂಗಾಳಿಗೆ ಸುಹಾಸ್ನ ಬಿಳಿ ಬಣ್ಣದ ಶರ್ಟ್ ಅವನ ಶರೀರ ಕಂಡುಕೊಂಡಿತ್ತು. ಅವನು ಯಾವುದೇ ಭಾವನೆಗಳನ್ನು ವ್ಯಕ್ತಪಡಿಸಿದ ಹಾಗೆ ಬಾಗಿಲಲ್ಲೇ ನಿಂತು ಅಶ್ವಿನಿ ಮತ್ತು ಅನ್ವಿತಾಳನ್ನು ದಿಟ್ಟಿಸಿ ನೋಡ್ತಾ ಇದ್ದ. ಅಶ್ವಿನಿ ಕೊನೆಗೂ ಸುಹಾಸ್ನನ್ನು ಮನೆಯೊಳಗೆ ಕರೀತಾಳ.
ಊಟದ ಮೇಜಿನ ಬಳಿ ಕುಳಿತಿರುವ ಆರವ್ ಮತ್ತು ಆದಿತ್ಯ ತಮ್ಮ ತಂದೆಯನ್ನು ನೇರವಾಗಿ ನೋಡಿದಾಗ ಅವರ ಪ್ರತಿಕ್ರಿಯೆ ಹೇಗಿರುತ್ತೆ? ಅನ್ವಿತಾಳ ಈ ದಿಢೀರ್ ಕೃತ್ಯದಿಂದ ಅಶ್ವಿನಿ ಆರಂಭದಲ್ಲಿ ಸ್ವಲ್ಪ ಆಘಾತಕ್ಕೊಳಗಾಗ್ತಾರೆ. ಮುಂದಿನ ಕ್ಷಣದಲ್ಲೇ ಅವಳ ಹೃದಯ ಆ ಮುದ್ದು ಮಗಳಿಗಾಗಿ ನೋವು ಅನುಭವಿಸ್ತಿತ್ತು. ತಾನೇ ಅರಿಯದಂತೆ ಅವಳು ಕೆಳಗೆ ಬಾಗಿ ಅನ್ವಿತಾಳನ್ನು ಅಪ್ಕೊಂಡು ಬೆನ್ನು ತಟ್ತಾಳೆ. ಅನ್ವಿತಾ ಅಶ್ವಿನಿಯ ಉಡುಪಿನ ಅಂಚನ್ನು ಗಟ್ಟಿಯಾಗಿ ಹಿಡ್ಕೊಂಡು ನಿಯಂತ್ರಿಸಲಾಗದೆ ತೀವ್ರವಾಗಿ ನಿಟ್ಟುಸಿರುಬಿಟ್ಲು. ತನ್ನ ಕಣ್ಣೆದುರು ನಡೆದ ಈ ಬಂಧವನ್ನು ನೋಡಿದ ಸುಹಾಸ್ನ ಕಣ್ಣುಗಳಲ್ಲಿ ಸಣ್ಣ ಅಸಹಾಯಕ ನೋಟ ಮೂಡಿತು. ಇಷ್ಟು ದಿನಗಳ ಕಾಲ ನೀನು ನನ್ನೊಂದಿಗೆ ಬೆಳೆದಿದ್ದೀಯಾ. ಈಗ ಅಶ್ವಿನಿ ಬಂದ ತಕ್ಷಣ ಈ ಹುಡುಗಿ ಯಾವುದೇ ಹಿಂಜರಿಕೆ ಇಲ್ಲದೆ ಅವಳ ಬಳಿಗೆ ಹೋಗಿ ಅಪ್ಪುಗೆ ಕೇಳ್ತಾಳೆ. ಮಕ್ಕಳು ಸ್ವಾಭಾವಿಕವಾಗಿಯೇ ತನ್ನ ತಾಯಿಯ ಸನ್ನಿಧಿಗೆ ಬೇಗ ಆಕರ್ಷಿತರಾಗ್ತಾರೆಯೇ ಎಂದು ಸುಹಾಸ್ ಒಳಗೊಳಗೆ ಸ್ವಾಗತಿಸಿಕೊಂಡ. ಸರಿ ಅಳ್ಬೇಡ ಮಗಳೇ, ಏನಾಯಿತು ಅಂತ ನನಗೆ ಹೇಳ್ತೀಯಾ ಅಂತ ಅಶ್ವಿನಿ ಕಾಳಜಿಯಿಂದ ಅನ್ವಿತಾಳನ್ನು ಸಮಾಧಾನಪಡಿಸಿದ್ಲು. ಸ್ವಾಭಾವಿಕವಾಗಿ ಅನ್ವಿತಾಗೆ ಸರಿಯಾಗಿ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ. ಕೊನೆಗೆ ಸುಹಾಸ್ ತನ್ನ ಗಂಟಲನ್ನು ಸರಿಪಡಿಸ್ಕೊಂಡು, ನೀನು ಇಂದು ಕಿಂಡರ್ ಗಾರ್ಡನ್ಗೆ ಹೋದಾಗ ಅಲ್ಲಿ ಆ ಇಬ್ಬರು ಮಕ್ಕಳು ಕಾಣಿಸ್ತಿಲ್ಲ ಅಂತ ಹಿಂಜರಿಕೆ ಇಲ್ಲದೆ ಸತ್ಯವನ್ನು ಹೇಳ್ತಾನೆ. ಅವರು ಇನ್ನು ಮುಂದೆ ಶಾಲೆಗೆ ಬರೋದಿಲ್ಲವೇನೋ ಅಂತ ಅನ್ವಿತಾ ಭಾವಿಸಿ ರಾತ್ರಿಯಿಡೀ ಅಳ್ತಾ ಇದ್ದಾಳೆ. ಅವ್ರು ಯಾಕೆ ಬರಲಿಲ್ಲ ಅಂತ ಖಚಿತಪಡಿಸ್ಕೊಳ್ಳೋಕ್ಕೂ ನಿನ್ನ ಬಳಿಗೆ ಬರಲು ಪಟ್ಟು ಹಿಡಿದಿದ್ಲು. ಅದನ್ನು ಕೇಳಿ ಅಶ್ವಿನಿ ಒಳಗೊಳಗೆ ಸಮಾಧಾನದಿಂದ ನಿಟ್ಟುಸಿರುಬಿಟ್ಲು. ಆ ಪುಟ್ಟ ಹುಡುಗಿ ನಿಜವಾಗಿಯೂ ನನ್ನ ಮಕ್ಕಳಾದ ಆರವ್ ಆದಿತ್ಯಗೆ ಇಷ್ಟೊಂದು ಹತ್ತಿರವಾಗಿದ್ದಾಳೆಯೇ ಎಂದು ಆಶ್ಚರ್ಯಪಟ್ಬಿಡ್ತಾಳೆ. ಅಷ್ಟರಲ್ಲೇ ಅನ್ವಿತಾಳನ್ನು ಇಲ್ಲಿಗೆ ಕರೆತರುವ ಆತುರದಲ್ಲಿ ಸುಹಾಸ್ ತನ್ನ ಕೋಟ್ ಧರಿಸದೆ ಕೇವಲ ಸರಳವಾದ ಶರ್ಟ್ನಲ್ಲಿ ಬಂದಿರುವಂಥದ್ದನ್ನು ಅಶ್ವಿನಿ ಗಮನಿಸ್ತಾಳೆ. ಅನ್ವಿತಾಳ ತೋಳುಗಳಲ್ಲಿ ಹಿಡಿದುಕೊಂಡೇ ಅಶ್ವಿನಿ ಅವನ ಸ್ಥಿತಿಯನ್ನು ಕಂಡು ಒಳಗೆ ಬಂದು ಕುಳಿತುಕೊಳ್ಳಿ ಸುಹಾಸ್ ಸದ್ದಿಲ್ಲದೆ ಆಹ್ವಾನಿಸಿದ್ಲು. ಅವಳು ಆಹ್ವಾನ ನೀಡಿದ ತಕ್ಷಣವೇ ಸುಹಾಸ್ ಗಂಭೀರವಾಗಿ ಮನೆಯೊಳಗೆ ಪ್ರವೇಶಿಸ್ತಾನೆ. ಮಕ್ಕಳು ಊಟ ಮಾಡ್ತಿದ್ದಾರೆ, ನಾನು ನಿನ್ನನ್ನು ಅವರ ಹತ್ತಿರ ಕರೆದುಕೊಂಡು ಹೋಗ್ತೇನೆ ಅಂತ ಅಶ್ವಿನಿ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ದಾರಿಯುದ್ದಕ್ಕೂ ಅನ್ವಿತಾಳನ್ನು ಸಮಾಧಾನ ಪಡಿಸಿದ್ಲು. ಶೀಘ್ರದಲ್ಲೇ ಮೂವರು ಊಟದ ಕೋಣೆಯನ್ನು ತಲುಪ್ತಾರೆ. ಆರವ್ ಮತ್ತು ಆದಿತ್ಯ ತಮ್ಮ ಆಹಾರವನ್ನು ಸವಿತಿದ್ದಾಗ ಅವರು ಒಳಗೆ ಬರುವುದನ್ನು ನೋಡ್ತಾರೆ. ಬಾಯಲ್ಲಿದ್ದ ತುಕ್ಕಡಿಯನ್ನು ನುಂಗುತ್ತಾ ಆರವ್ ಗೊಂದಲಮಯ ಮುಖದಿಂದ, ಅನ್ವಿತಾ ಈ ಸಮಯದಲ್ಲಿ ಇಲ್ಲೇನು ಮಾಡ್ತಿದ್ದಾಳೆ ಅಂತ ಆಶ್ಚರ್ಯದಿಂದ ಕೇಳ್ತಾನೆ. ಅಶ್ವಿನಿ ಅನ್ವಿತಾಳನ್ನು ಅವರ ಪಕ್ಕದ ಕುರ್ಚಿಯಲ್ಲಿ ಕೂರಿಸಿ ಮೆಲ್ಲನೆ ಹೇಳಿದ್ರು, ನೀವಿಬ್ಬರೂ ಇವತ್ತು ಕಿಂಡರ್ ಗಾರ್ಡನ್ಗೆ ಬರಲಿಲ್ಲ ಅಂತ ಅನ್ವಿತಾ ತುಂಬ ಚಿಂತಾತೀತಳಾಗಿದ್ದಾಳೆ. ಅವಳು ನಿಮ್ಮನ್ನು ನೋಡೋಕೆ ಬಯಸಿ ಅಳ್ತಾ ಇದ್ಲಂತೆ. ಹಾಗಾಗಿ ಅವಳ ಜೊತೆ ಮಾತನಾಡಿ ಅಶ್ವಿನಿಯ ಮಾತುಗಳನ್ನು ದೃಢೀಕರಿಸುವಂತೆ ಅನ್ವಿತಾ ಆತಂಕದಿಂದ ತನ್ನ ಉಡುಪಿನ ಮೇಲೆ ಬೆರಳುಗಳನ್ನು ಎಳೆದುಕೊಂಡು ತನ್ನ ದೊಡ್ಡ ಕಣ್ಣುಗಳಿಂದ ಆರವ್ ಮತ್ತು ಆದಿತ್ಯನನ್ನು ಕಣ್ಣು ಮಿಟುಕಿಸದೆ ದಿಟ್ಟಿಸಿ ನೋಡ್ತಿದ್ರು. ಅವಳ ಮೂಗಿನ ತುದಿ ಅತ್ತಿಂದಿತ್ತ ಸ್ವಲ್ಪ ಕೆಂಪಾಗಿತ್ತು. ಅದು ಅವಳನ್ನು ಒಂದು ಮುದ್ದಾದ ಗೊಂಬೆಯಂತೆ ಕಾಣುವಂತೆ ಮಾಡಿತ್ತು. ಅನ್ವಿತಾಳ ಮುಗ್ಧ ಸ್ಥಿತಿಯನ್ನು ನೋಡಿ ಆರವ್ ಮತ್ತು ಆದಿತ್ಯ ಒಬ್ಬರನ್ನೊಬ್ಬರು ನೋಡಿಕೊಂಡ್ರು. ಅವಳು ಎಷ್ಟು ಸುಂದರ ಮತ್ತು ಕರುಣಾಜನಕವಾಗಿ ಕಾಣ್ತಿದ್ದಾಳೆ ಎಂಬುದನ್ನು ಕಂಡ ಅವರಿಬ್ಬರು ಹೃದಯವು ಕರಗೋಯಿತು. ಅಪ್ಪ ಸುಹಾಸ್ ಹಿನ್ನೆಲೆಯಲ್ಲಿ ನಿಂತಿರುವುದನ್ನು ನೋಡಿ ಆರವ್ ಮತ್ತು ಆದಿತ್ಯ ಹೇಗೆ ಪ್ರತಿಕ್ರಿಯಿಸ್ತಾರೆ? ಅನ್ವಿತಾಳನ್ನು ಕಂಡು ಆ ಇಬ್ಬರು ಶಕ್ತಿಶಾಲಿ ಪುಟಾಣಿ ಹ್ಯಾಕರ್ಸ್ ತಮ್ಮ ಸೈಬರ್ ದಾಳಿಗೆ ದಂಡಯಾತ್ರೆಯನ್ನು ನಿಲ್ಲಿಸ್ತಾರಾ? ಏನಾಗುತ್ತೆ ಮುಂದಿನ ಭಾಗದಲ್ಲಿ ನೋಡಬೇಕು. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.